ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪ್ರೀತಿಯ ಶೈಲಾ ಸತೀಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಂದಿನ ವೀಡಿಯೋದಲ್ಲಿ ನಾನು ಟುಲಿಪ್ ಗಾರ್ಡನ್ ಮತ್ತು ಬೊಟಾನಿಕಲ್ ಗಾರ್ಡನ್ ಎಲ್ಲ ವೀಡಿಯೋ ಮಾಡಿದ್ದೀನಿ. ಯಾರೆಲ್ಲ ನೋಡಿಲ್ಲ ಹೋಗಿ ಒಂದು ಸರಿ ಚೆಕ್ ಮಾಡಿ. ಸೊ ಅದೆಲ್ಲ ಮುಗಿಸ್ಕೊಂಡು ಬಂದು ನಾವು ಊಟಕ್ಕೆ ಅಂತ ಬಂದ್ವಿ. ಸೊ ಊಟ ಎಲ್ಲ ಮುಗಿಸ್ಕೊಂಡು ಅದಾದ ನಂತರ ಶಂಕರಾಚಾರ್ಯ ಟೆಂಪಲ್ಗೆ ಹೋಗೋಣ ಅಂತ ಹೇಳಿದ್ದಾರೆ. ಹಾಗೆ ಇವತ್ತು ಊಟಕ್ಕೆ ಸ್ವಲ್ಪ ಸ್ಪೆಷಲಾಗೇ ಮಾಡಿಸಿದ್ರು. ಪಾಯಸ ಆಗಿರ್ಬೋದು, ಒಬ್ಬಟ್ಟು ಮತ್ತು ಹೆಸರು ಬೇಳೆ ಪಲ್ಯ ಇದೆಲ್ಲ ಮಾಡಿಸಿದ್ರು. ಬಟ್ ಯಾಕೋ ಇವತ್ತು ಒಬ್ಬಟ್ಟು ತಿನ್ನಲಿಕ್ಕೆ ಮನಸ್ಸಾಗ್ತಾ ಇರಲಿಲ್ಲ. ನಮ್ಮ ಕರ್ನಾಟಕದ ಒಂದಷ್ಟು ಜನ ಟೆರರಿಸ್ಟ್ ಅಟ್ಯಾಕ್ ಆಗಿ ಸಾವನ್ನಪ್ಪಿದ್ದಾರೆ. ಸೊ ನಾವು ಇವಾಗ ಈ ಟೈಮಲ್ಲಿ ನಾವು ಒಬ್ಬಟ್ಟು ತಿನ್ನಬೇಕಲ್ಲ ಅಂತ ಅನ್ನಿಸ್ತಾ ಇತ್ತು. ಯಾಕೋ ಒಬ್ಬಟ್ಟು ತಿನ್ನಲಿಕ್ಕೆ ಮನಸ್ಸಾಗಲಿ, ಒಂಥರ ಬೇಜಾರು ಅನ್ನಿಸ್ತಾ ಇತ್ತು. ಸೊ ಹಾಗೆ ಎಷ್ಟು ಬೇಕೋ ಅಷ್ಟೇ ಊಟ ಮಾಡಿ ಸೊ ಅಲ್ಲಿಂದ ಹೊರಟ್ವಿ. ಸೊ ಇದು ಬಂದು ದಾಲ್ ಲೇಕ್. ಇದನ್ನು ನಾವು ಬರ್ತಾ ನೆಕ್ಸ್ಟ್ ನೋಡೋಣ ಅಂತ ಹೇಳಿ ಸೊ ಡೈರೆಕ್ಟಾಗಿ ನಾವು ಇವತ್ತು ಶಂಕರಾಚಾರ್ಯ ಟೆಂಪಲ್ಗೆ ಹೋಗ್ತಾ ಇದ್ವಿ. ಶಂಕರಾಚಾರ್ಯ ದೇವಸ್ಥಾನ ಬಂದು ಶ್ರೀನಗರದಿಂದ ಒಂದು 5-6 ಕಿಲೋಮೀಟರ್ಸ್ ಆಗುತ್ತೆ. ಸೊ ಅಲ್ಲಿಂದ ನಾವು ನಮ್ಮ ಟಿ ಟಿಯಲ್ಲೇ ಬಂದ್ವಿ. ಅದಾದ ನಂತರ 1 ಕಿಲೋಮೀಟ್ರ್ವರೆಗೆ ನಮಗೆ ಯಾವುದೇ ಟಿ ಟಿಗಳನ್ನು ಅಲೋ ಮಾಡಲ್ಲ. ಅದಕ್ಕೋಸ್ಕರ ಅಲ್ಲಿ ಆಟೋಗಳನ್ನು ಬಿಟ್ಟಿರ್ತಾರೆ. ಸೊ 4 ಜನ ಎಲ್ಲ ಸೇರಿ ಆಟೋದಲ್ಲಿ ಹೋಗಿ ಅಲ್ಲಿಂದ ನಾವು ಈ ರೀತಿ ಸ್ಟೆಪ್ಸ್ ಇರುತ್ತೆ, 250 ಅಷ್ಟು ಸ್ಟೆಪ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ನಾವು ಹತ್ಕೊಂಡು ಹೋಗಬೇಕಾಗುತ್ತೆ. ನಾನು ಸತೀಶ್ ಅವರು ಹಾಗೆಯೇ ಸುಜಾತ ಅಕ್ಕ ಫ್ಯಾಮಿಲಿ ಎಲ್ಲರೂ ಕೂಡ ಒಟ್ಟಿಗೆ ಹೋದ್ವಿ. ಸೊ ಇವತ್ತೆಲ್ಲ ಜೊತೆಗೇ ಇದ್ವಿ ಅಂತಲೇ ಹೇಳ್ಬೋದು. ಹಾಗೆ ನಮ್ಮ ಟೀಮ್ನವರು ಕೂಡ ನಮ್ಮ ಜೊತೆಲೇ ಬರ್ತಾಯಿದ್ರು. ಅಂದರೆ ಅವ್ರು ಸ್ವಲ್ಪ ಹಿಂದೆ ಮುಂದೆ ಹಾಕ್ತಾಯಿದ್ರು, ಬಟ್ ನಾವೆಲ್ಲ ಸ್ವಲ್ಪ ಜೊತೆಗೇ ಇರ್ತಾಯಿದ್ವಿ. ಈ ರೀತಿ ಸ್ಟೆಪ್ಸ್ ಎಲ್ಲ ಇರುತ್ತೆ. ಸೊ ಅದನ್ನು ಹತ್ಕೊಂಡು ಹೋಗ್ಬೇಕಾಗುತ್ತೆ. ಸ್ವಲ್ಪ ಮಂಡಿ ನೋವು ಇರೋರು ಒಂದಿಬ್ಬರು ಮಾತ್ರನೇ ಬರಲಿ. ಮರಗಳು ನೋಡಿ ಹೆಂಗೈತೆ ಅಂತಾರೆ. ಹಾಗೆಯೇ ಇಲ್ಲಿಂದ ನಮಗೆ ಎಂಟೈರ್ ಸಿಟಿ ವ್ಯೂ ಅಂತೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಹಾಗೆ ಅಲ್ಲಿ ಕಾಣ್ತಾ ಇರೋದು ಬಂದು ದಾಲ್ ಲೇಕ್. ಹಾಗೆ ಇದು ಬಂದು 1100 ಫೀಟ್ ಎತ್ತರದಲ್ಲಿ ಇರುವಂತಹ ದೇವಸ್ಥಾನ ಇದು. ಹಾಗೆ ಇದು ಬಂದು ಒನ್ ಆಫ್ ದಿ ಓಲ್ಡೆಸ್ಟ್ ಟೆಂಪಲ್ ಇನ್ ಕಾಶ್ಮೀರ್. ಯಾರೆಲ್ಲ ಕಾಶ್ಮೀರ್ಗೆ ಬಂದಿದ್ದೀರಾ ಡೆಫಿನೆಟಾಗಿ ನೀವು ನೋಡಲೇಬೇಕಾದಂತಹ ಒಂದು ಪ್ರಸಿದ್ಧ ಸ್ಥಳ ಇದು ಅಂತಲೇ ಹೇಳ್ಬೋದು. ಅದಾ ಚೆನ್ನಾಗಿ ಎಂಟ್ರೆನ್ಸ್ ಇದೆ. ಎಂಟ್ರೆನ್ಸ್ ಜಗದ್ಗುರು ಶ್ರೀ ಆದಿಶಂಕರಾಚಾರ್ಯರು ನಮ್ಮ ಸನಾತನ ಧರ್ಮವನ್ನು ರಕ್ಷಿಸಿದ ಮಹಾತ್ಮರು. ಅವರು ಕೇವಲ 32 ವರ್ಷಗಳ ಕಾಲ ಭೂಮಿಯ ಮೇಲೆ ಇದ್ದರೂ ಕೂಡ ಅವರ ಸಾಧನೆ ಅಪಾರ ಅಂತಲೇ ಹೇಳ್ಬೋದು. ನಮ್ಮ ದೇಶದ 4 ದಿಕ್ಕುಗಳಲ್ಲೂ ಕೂಡ ಮಠಗಳನ್ನು ಸ್ಥಾಪಿಸಿ ಸನಾತನ ಧರ್ಮವನ್ನು ಪ್ರಚಾರ ಮಾಡಿ ನಮ್ಮ ಸನಾತನ ಧರ್ಮವನ್ನು ರಕ್ಷಿಸಿದ ಒಬ್ಬ ಮಹಾತ್ಮರು ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಅನಿಸುತ್ತೆ. ಕಾಶ್ಮೀರ ಪ್ರದೇಶದಲ್ಲಿ ಇರುವ ಏಕೈಕ ಸನಾತನ ಧರ್ಮದ ದೇವಾಲಯ ಇದಾಗಿದೆ. ಶಂಕರಾಚಾರ್ಯರು ತಪಸ್ಸನ್ನು ಆಚರಿಸುವ ಮುನ್ನ ಈ ಒಂದು ಬೆಟ್ಟವನ್ನು ಗೋಪಾದ್ರಿ ಬೆಟ್ಟ ಎಂದು ಕರಿತಾ ಇದ್ರಂತೆ. ಯಾವಾಗ ಶಂಕರಾಚಾರ್ಯರು ಬಂದು ಇಲ್ಲಿ ತಪಸ್ಸನ್ನು ಮಾಡಿದ್ರು ಆವಾಗಿಂದ ಜನರು ಇದನ್ನು ಶಂಕರಾಚಾರ್ಯ ದೇವಾಲಯ ಅಂತಲೇ ಕರೆಯೋಕ್ಕೆ ಶುರು ಮಾಡಿದ್ರು. ಹಾಗೆ ನೋಡ್ತಾ ಇರ್ಬೋದು, ದೇವಸ್ಥಾನಕ್ಕೆ ಹೋಗ್ಲಿಕ್ಕೂ ಕೂಡ ತುಂಬಾ ಕ್ಯೂ ಇತ್ತು. ಸೊ ಅದೆಲ್ಲ ಮುಗಿದ ನಂತರ ನಾವು ಕೂಡ ಒಳಗಡೆ ಹೋದ್ವಿ. ಬಟ್ ಫೋಟೋಗ್ರಫಿ ಎಲ್ಲ ಒಳಗಡೆ ಅಲೋ ಮಾಡಲಿಲ್ಲ. ಅದಕ್ಕೋಸ್ಕರ ಯಾವುದೋ ವೀಡಿಯೋಸ್ ಏನೂ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಒಳಗಡೆ. ಅದು ಬಿಟ್ಟರೆ ನಮಗೆ ಅದ್ರ ಕೆಳಗಡೆ ಅಂದರೆ ಸ್ವಲ್ಪ ಕೆಳಗಡೆ ಅಲ್ಲಿ ತಪಸ್ಥಳ ಇದೆ, ಶಂಕರಾಚಾರ್ಯರು ತಪಸ್ಸು ಮಾಡಿದ್ದಂತಹ ಜಾಗ. ಸೊ ಅದನ್ನು ನೋಡೋಣ ಬನ್ನಿ. ಇದಾದ ನಂತರ
ಬೆಳಿಗ್ಗೆಯಿಂದ ಸ್ವಲ್ಪ ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ ಜಾಸ್ತಿ ತೆಗೆದಿದ್ರಿಂದ ನನ್ನ ಮೊಬೈಲ್ನ ಬ್ಯಾಟ್ರಿ ಸ್ವಲ್ಪ ಕ್ಲೋಸ್ ಆಯಿತು. ಹಾಗಾಗಿ ಹೆಚ್ಚಿಗೆ ಏನೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಎಷ್ಟು ಬೇಕು ಅಷ್ಟೇ ವೀಡಿಯೋಸ್ ಮಾಡಿಕೊಂಡೆ ಅಷ್ಟೇ. ಸೊ ನೆಕ್ಸ್ಟ್ ನಾನು ದಾಲ್ ಲೇಕ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ನ ಮಾಡಿ. ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ, ಸೊ ದಟ್ ಯಾವುದೇ ಒಂದು ವೀಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಅನ್ನೋದು ಬರುತ್ತೆ. ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.